ಗೆಲ್ಲಿ, ಸಾಲ ಮಾಡ್ಕೊಳ್ಬೇಡಿ, ಕೃಷಿಯಲ್ಲಿ ಸೋಲಬೇಡಿ. ನಾನು ಗೆದ್ದಿದ್ದೀನಿ, ನೀವು ಗೆಲ್ಲಿ. ನಾನು ಅಡಿಕೆ ಗಿಡದಲ್ಲಿ ವೆರೈಟಿಗಳ ಆಯ್ಕೆ ಭಾಳ ಮುಖ್ಯ ಅಂತ ಹೇಳಿದ್ದೆ. ಹೌದು ಅಲ್ವಾ? ನೀವೇ ನೋಡಿ ಈ ಭಾಗ ಹೇಗಿದೆ, ಸ್ವಲ್ಪ ಅಲ್ಲಿವರೆಗೆ ಹೋಗಿ ಬನ್ನಿ, ಎಲ್ಲ ಗಿಡಗಳಿದ್ದು ವಿಡಿಯೋ ಮಾಡ್ಕೊಂಡು ಬನ್ನಿ. ಈ ಭಾಗ ಹೇಗಿದೆ, ನಾನು ಇತ್ತಲ್ಲೇ ನಿಂತಿರ್ತೀನಿ. ಹೌದು, ಹಾಗೆ ಒಂದು 4-5 ಗಿಡಗಳವರೆಗೆ ಹೋಗಿ ಬನ್ನಿ. ಹಾಂ, ಒಂಬಳೆ ಸಕ್ಕತ್ತಾಗಿದೆ ಗುರುಜಿ. ಚೆನ್ನಾಗಿದೆ ಗುರುಜಿ. ಆ ಭಾಗದಲ್ಲಿ ಒಂದು ವೆರೈಟಿ ಬಂದೆ. ಈ ಭಾಗದಲ್ಲಿ ಗುರುಜಿ ಹಾಗೆ ಮುಂದುವರೆಗೆ ಹೋಗಿ ಒಂದು 8-10 ಮರಗಳವರೆಗೆ ಹೋಗಿ, ಏನೇ ಕ್ಲಾರಿಟಿ ಸಿಗಲಿ ಅಂತ. ಹೌದು, ಬಟ್ ಅಂಥ ಇಳುವರಿ ಇಲ್ಲ ಗುರುಜಿ. ಇಳುವರಿ ಉಂಟಲ್ಲ, ಗಿಡಗಳ ಲಕ್ಷಣನೂ ಹೇಳಿ. ಹೌದು, ಗಿಡಗಳ ಲಕ್ಷಣ ಗುರುಜಿ, ಅವು ಸ್ವಲ್ಪ ಕುಬ್ಜ ತಳಿಯಾಗಿದ್ದಾವೆ, ಮತ್ತು ಗೊನೆ ತುಂಬ ಜಾಸ್ತಿ ಬಿಟ್ಟಿದ್ದಾವೆ. ಇವು ಸ್ವಲ್ಪ ಹೈಟ್ ಹೋಗಿದ್ದಾವೆ, ಮರ ಈ ಎಗ್ಗೆಣ್ಣಿಗೆ ಬಂದಿದೆ. ಹಾಂ, 2 ಕಡೆ ಓಪನ್ ಸ್ಪೇಸೆ, ಎಲ್ಲೂ ನೆರಳಿಲ್ಲ. ಹೌದು, 2 ಬಯಲಲ್ಲೇ ಇದೆ. ಹಾಂ ಸರ್, ಇಲ್ಲಿ ಹಾಂ, ಇದು 3ನೇ ಕ್ವಾಲಿಟಿ ಮತ್ತು 2ನೇ ಕ್ವಾಲಿಟಿ ಗಿಡಗಳ ಜಾಗ, ಇದಿಷ್ಟು ಜಾಗ. ಹಾಂ, ಇದಿಷ್ಟು ಜಾಗ. ಹಾಂ ಹಾಂ, ಇದು ಸಂಪೂರ್ಣ ತಬಲಾ ವೆರೈಟಿ ಗಿಡಗಳನ್ನು ಆಯ್ಕೆ ಮಾಡಿ ನಾಟಿ ಮಾಡಿರೋದು. ಹಾಂ, ಅಂದರೆ ತಬ್ಲಾ ವೆರೈಟಿ ಇದು ಅನ್ನೋದನ್ನ ನಾವು ಹೆಂಗೆ ಗುರುಜಿ ಕಂಡಿದ್ದೀವಿ? ನಿಮಗೆ ಆ ಗಿಡಗಳ ಗುರುತು ಮಾಡೋ ವಿಧಾನವನ್ನು ಹೇಳ್ಕೊಡ್ತೀನಿ. ಅದನ್ನು ವಿಡಿಯೋ ಮಾಡಿ ಹಾಕೋದು ಬೇಡ, ಯಾಕೆಂದರೆ ಹೌದು, ಇದನ್ನು ಮಿಸ್ಯೂಸ್ ಮಾಡ್ಕೊಂಡು ತುಂಬ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ನಾನು ಹಿಂದೊಂದೆರಡು ಸರಿ ಹೇಳ್ಕೊಟ್ಕೊಂಡು ತುಂಬ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಯಾರಿಗೆ ನಿಜವಾಗಿ ಆಸಕ್ತಿ ಇದೆಯಾ ಅವರಿಗೆ ಕಲಿಸ್ಕೊಡ್ತೀನಿ ನಾನು. ದಯವಿಟ್ಟು ವಿಡಿಯೋ ಮಾಡಿ ಹಾಕಬೇಡಿ ಅದನ್ನ, ಆಯ್ಕೆ ಮಾಡೋ ವಿಧಾನವನ್ನು. ತುಂಬ ಜನಕ್ಕೆ ಬೇಕು, ನನಗೆ ಗೊತ್ತು. ಆದರೆ ನರ್ಸರಿಗಳವರು ಇದನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಹೌದು, ರೈತರಿಗೆ ಯೂಸ್ ಆಗ್ತಿಲ್ಲ. ನರ್ಸರಿಯವರು ಅದನ್ನು ಸಿಕ್ಕಾಬಟ್ಟೆ ಏನೇನೋ ಹೇಳ್ಕೊಂಡು ತುಂಬ ರೈಟಿಂಗ್ ಮಾಡಿಕೊಂಡು ಇವರು ಉದ್ದೇಶಪೂರ್ವಕವಾಗಿ ಜಾಸ್ತಿ ಬೆಳಿಬೇಕು, ಜಾಸ್ತಿ ಲಾಭ ತಗೋಬೇಕು ಅಂತ ನರ್ಸರಿಯವ್ರ ಬಾಯಿಗೆ ಹಾಕ್ತಿದ್ದಾರೆ. ಯಾರಿಗೆ ನಿಜವಾಗಿ ಆಸಕ್ತಿ ಇದೆ ರೈತರಿಗೆ, ಅವ್ರು ನನ್ನ ಮನೆಗೆ ಬಂದರೆ ನಾನು ಅದನ್ನ ಹೇಳ್ಕೊಡ್ತೇನೆ, ಅವ್ರಿಗೆ ಕಲಿಸ್ಕೊಡ್ತೇನೆ. ಅವರೇ ಕಲ್ತ್ಕೊಳ್ಬೇಕು, ನರ್ಸರಿಗಳಿಗೆ ಕಲಿಸ್ಕೊಡೋ ಅವಶ್ಯಕತೆ ನನಗಿಲ್ಲ. ಕರೆಕ್ಟ್, ರೈತನಿಂದಲೇ ಉದ್ಧಾರ ಆಗಬೇಕು. ಆ ರೈತ ಕಲ್ತ್ಕೊಳ್ಳಿ. ಯಾರಿಗೆ ನಿಜವಾಗಿ ಆಸಕ್ತಿ ಇದೆ ಅವ್ರು ಬರಲಿ, ನಾನು ಹೇಳ್ಕೊಡ್ತೇನೆ. ಅದು ಆ ಕೆಲವೊಂದು ಗಿಡಗಳ ಆಯ್ಕೆ ಮಾಡೋ ವಿಧಾನಗಳೆಲ್ಲ ಇದೆಯಲ್ಲ, ಇದನ್ನು ದಯವಿಟ್ಟು ವಿಡಿಯೋ ಮಾಡಿ ಹಾಕಬೇಡಿ. ಹೌದು, ಯಾವ ಕಾರಣಕ್ಕೂ ಮಿಸ್ಯೂಸ್ ಆಗೋದು ಬೇಡ. ಹಾಗಂತ ನಮ್ಮ ಮನೆಗೆ ಬಂದರೆ ನನ್ನ ಹತ್ರ ಯಾವ ಗಿಡನೂ ಸಿಗೋಲ್ಲ. ಅದನ್ನು ಹೇಳ್ತೀರಾ? ನೀವು ನನ್ನ ನೋಡಿ, ನರ್ಸರಿ ಕಾಣುತ್ತೆ ನಿಮಗೆ, ಒಳಗೆ ಹೋದರೆ ನಿಮಗೆ ಕಾಣೋರು ಒಂದು 50-100 ಗಿಡಗಳು. ಅಂದರೆ ನನಗೇನು ಗಿಡ ಬೇಕೋ ಅದನ್ನು ಮಾಡ್ಕೊಳಕ್ಕೆ ನಾನು ಮಾಡ್ಕೊಂಡಿದ್ದೀರಾ ಬಿಟ್ಟರೆ, ಅಥವಾ ಬಂದವರಿಗೆ ಆ ಕ್ವಾಲಿಟಿಗಳನ್ನು ಆಯ್ಕೆ ಮಾಡೋದನ್ನು ಕಲಿಸ್ಕೊಡೋಕೆ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಗಿಡ ಸಿಗೋಲ್ಲ. ಹೌದು, ನಂದು ನರ್ಸರಿ ಇಲ್ಲ, ನಾನು ಮಾಡೋದು ಇಲ್ಲ, ನಂಗೆ ಬೇಕಾಗೂ ಇಲ್ಲ. ಆಯ್ಕೆ ಮಾಡ್ಕೊಳ್ಳೋ ವಿಧಾನ ರೈತರು ಕಲ್ತ್ಕೊಳ್ಬೇಕು. ಹೌದು, ಆಸಕ್ತಿ ಇದ್ದವ್ರು ಬಂದು ಕಲ್ತ್ಕೊಳ್ಳಿ. ಪುಕ್ಕಟೆ ಬೇಕು ಅನ್ನುವ ಭ್ರಮೆಯನ್ನು ಮೊದಲು ಹೊರಗೆ ಬರಬೇಕು ರೈತರು. ಕರೆಕ್ಟ್. ಈಗ ಒಂದು ಒಳ್ಳೆ ಮಾಹಿತಿ ಬೇಕು ಅಂದರೆ ಮನೇಲಿ ಕೂತ್ಕೊತೀನಿ ನಾನು, ಮನೇಲೆ ಕೂತ್ಕೊಂಡು ಎಲ್ಲ ಬೇಕು ಅಂತ ಆ ಭ್ರಮೆಯಿಂದ ಹೊರಗೆ ಬರಲಿ. ನಿಜವಾಗಿ ಅವ್ರಿಗೆ ಆಸಕ್ತಿ ಇದೆ, ಬೇಕಾದ್ರೆ ಬರಲಿ, ಹೇಳ್ಕೊಡ್ತೀನಿ. ನನಗೇನು 1 ರೂಪಾಯಿನೂ ಕೊಡೋದು ಬೇಕಾಗಿಲ್ಲ. ಅವರು ನೀವೇನು ದುಡ್ಡನ್ನು ಕೇಳ್ತಿಲ್ಲ, ನಂಗೆ ಬೇಕಾಗಿಲ್ಲ. ದೇವ್ರು ನನಗೆ ಯಾವುದಕ್ಕೂ ಕೊರತೆ ಮಾಡಿಲ್ಲ, ಸಾಕು. ನನಗೆ ಕೊಟ್ಟಿರೋದ್ರಲ್ಲಿ ನೆಮ್ಮದಿ ಇದೆ. ಆದರೆ ಮಾಹಿತಿ ಬೇಕಾದ್ರೆ ಇಲ್ಲಿ ಬಂದು ತಗೊಳ್ಳಿ. ಹೌದು, ಎಲ್ಲವರನ್ನು ವಿಡಿಯೋ ಮಾಡಿ ದಯವಿಟ್ಟು ಹಾಕೋದು ಬೇಡ. ಕರೆಕ್ಟ್. ನಿದ್ದೆ ಮಾಡೋನಿಗೆ ಹಾಸಿಗೆ ಹಾಕಿಕೊಟ್ಟ ವ್ಯವಸ್ಥೆ ಆಗೋದು ಬೇಡ. ಕರೆಕ್ಟ್. ಅವನಿಗೆ ನಿದ್ದೆ ಬಂತ ಅವನೇ ಹಾಸಿಗೆ ಮಾಡಿಕೊಳ್ಳಿ. ಅವನಿಗೆ ಗಿಡ ನೆಡಬೇಕು, ಗೆಲ್ಲಬೇಕು ಅಂತಿದೆಯಾ, ಜಾಗಕ್ಕೆ ಬರಲಿ, ವಿಧಾನ ಕಲಿಸ್ಕೊಡ್ತೀನಿ. ಹೌದು, ಯಾಕೆ ಆ ರೀತಿ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡಿ ಹೇಳುತ್ತೇನೆ. ಹೌದು, ವಿಡಿಯೋ ಕಡೆಯಲ್ಲಿ ನಂಬರ್ ಹಾಕೋಣ ಗುರುಜಿ. ಆಸಕ್ತಿ ಇದ್ದವ್ರು ಮಾಡಲಿ. ಸುಮ್ಮನೆ ಟೈಮ್ ಪಾಸಿಗೆ ಯಾರು ಫೋನ್ ಮಾಡೋದು, ಟೈಮ್ ಪಾಸಿಗೆ ಮಾಡೋದು. ಅದನ್ನೇ ಹೇಳಿದ್ದು. ಕೆಲವೊಬ್ರು ಯಾಕೆಂದರೆ ನಂಬರ್ ಹಾಕಿಲ್ಲ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ಬಾಯಲ್ಲಿ ಭಾಷಣ ಮಾಡ್ತಿದ್ದಾರೆ ಅಂತ ಸುಮಾರು ಜನ ಅಂದಿದ್ರು. ಯಾಕೆ ಅಂದರೆ ಅವ್ರು ಅದನ್ನು ಹೇಳಿದರೆ ಹೊರತು ಇದು ಒಂದು ವಿಡಿಯೋನ 25,000 ಜನದ ಮೇಲೆ ನೋಡಿದ್ದಾರೆ. 25,000 ಜನದಲ್ಲಿ
ದಿವಸ 100 ಜನ ಫೋನ್ ಮಾಡಿದರೆ ಆ ವ್ಯಕ್ತಿ ಕತೆ ಏನಾಗ್ಬೋದು ಅಂತ ಒಮ್ಮೆ ಯೋಚನೆ ಮಾಡಲಿಲ್ಲ ಯಾರನ್ನು. ಸರ್ ಅದಕ್ಕಿಂತ ಹಾಂ ನಿಜವಾಗ ಅವರಿಗೆ ಕೃಷಿಯಲ್ಲಿ ಆಸಕ್ತಿ ಇದ್ದಿದ್ರೆ ಅವ್ರು ನಿಮ್ಮ ಹತ್ರ ನನ್ನ ಫೋನ್ ನಂಬರ್ ಕೇಳ್ತಾ ಇರಲಿಲ್ಲ. ಸರ್ ಅವ್ರ ಊರು ಎಲ್ಲಿ ಬರುತ್ತೆ, ನಾನು ಒಂದ್ಸಲ ಹೋಗಿ ಬರ್ತೀನಿ, ಹೋಗ್ಬೇಕು, ನಂಬರ್ ಇದ್ರೆ ಕೊಡಿ ಅಂದರೆ ನಾನು ಕೊಡ್ತಿದ್ದೆ. ಹಾಂ ನಾನು ಒಂದ್ಸಲ ಅವ್ರ ತೋಟ ನೋಡಬೇಕು, ನಾನು ಹೋಗಿ ಬರ್ತೀನಿ ಅಂತಂದರೆ ಸರಿ. ಹೌದು, ಇನ್ನೊಂದು ವಿಡಿಯೋ ನೋಡಿಕೊಂಡು ಪ್ರತಿದಿನ 200 ಫೋನ್ ಬರ್ತಿತ್ತು ಸರ್. ಎಷ್ಟೋ ದಿವಸ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳೋ ಪರಿಸ್ಥಿತಿ ಆಯಿತು. ನನಗೆ ನನ್ನದೇ ಆದ ಕೆಲಸ ಇರುತ್ತೆ. ಕರೆಕ್ಟು. ಅಂದರೆ ನಾನು ಅದಕ್ಕೆ ಯಾಕೆ ನಂಬರ್ ಹಾಕಲ್ಲ ಅಂದರೆ ಗುರುಜಿ, ಈಗ ಒಂದು ವೀಡಿಯೋ ಮಾಡೋಕ್ಕೆ ಹೋಗಿರ್ತೀನಿ ಅಂದರೆ ನಾನೇನು ಹಂಗೆ ಬಂದಿರಲ್ಲ ನಿಮ್ಮ ಹತ್ರಕ್ಕೆ, ನಿಮ್ಮ ನಂಬರ್ ಇಟ್ಕೊಂಡೇ ಅಲ್ಲಿಂದ ಬಂದಿರ್ತೀನಿ. ಅಲ್ಲ ಅದಕ್ಕಿಂತ ನನಗೆ ನನ್ನದೇ ಆದ ಒತ್ತಡ. ನನಗೆ ಆರೋಗ್ಯ ಸರಿ ಇರಲಿಲ್ಲ. 4 ದಿವಸ ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. 5ನೇ ದಿವಸ ಫೋನ್ ಸ್ವಿಚ್ ಆನ್ ಮಾಡಿದೆ. ಒಬ್ಬನು ತುಂಬ ರ್ಯಾಶಾಗಿ ಮಾತಾಡೋದ, ಹ್ಞೂ ನೀವು ಯಾಕೆ ವಿಡಿಯೋ ಮಾಡಿ ಹಾಕಬೇಕಾಗಿತ್ತು, ಹ್ಞೂ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊತೀರಿ. ಹ್ಞೂ ನಾನು ಒಂದೇ ಮಾತಾಡೋದೆ, ಹ್ಞೂ ಮಾಹಿತಿ ಬೇಕಾಗಿದ್ದು ನಿನಗೆ ನನಗೆ. ಹೌದು, ನನಗೆ ಯಾವ ಮಾಹಿತಿ ಬೇಕಾಗಿಲ್ಲ, ಮಾಹಿತಿ ಬೇಕಾಗಿದ್ದು ನಿನಗೆ. 1 ಸಲ ಅಲ್ಲ 10 ಸಲ ಪ್ರಯತ್ನ ಮಾಡು, ಸಿಗುತ್ತೆ. ನಿನಗೆ ಆಸಕ್ತಿ ಇದ್ದು ಬಾ. ಫೋನಲ್ಲಿ ನಾನು ನಿನಗೇನು ಹೇಳೋಲ್ಲ. ಬೇಕಿದ್ದು ನನ್ನ ಜಾಗಕ್ಕೆ ಬಾ, ಲೊಕೇಶನ್ ಕಳಿಸ್ತೀನಿ, ಬಾ ನನ್ನ ಜಾಗಕ್ಕೆ, ನನ್ನ ತೋಟ ನೋಡು. ಹಾಂ ತೋಟ ನೋಡ್ಕೊಂಡು ಪ್ರಶ್ನೆ ಕೇಳು, ನಾನು ಉತ್ತರ ಕೊಡ್ತೀನಿ. ಸುಮ್ಮನೆ ಫೋನಲ್ಲಿ ಉತ್ತರ ಕೊಡೋಲ್ಲ ಅಂದೆ. ಹ್ಞೂ ಟೈಮ್ ಪಾಸಿಗೆ ದಯವಿಟ್ಟು ಯಾರೂ ಫೋನ್ ಮಾಡಬೇಡಿ. ಕರೆಕ್ಟ್. ನಿಮಗೆ ಬೇಕಾ ಬನ್ನಿ, ಮೊದಲೇ ತಿಳಿಸ್ಬಿಟ್ಟು ಬನ್ನಿ, ನಾನು ಮನೇಲಿರೋರು ಕಷ್ಟ, ತೋಟ ನೋಡ್ಕೊಳ್ಳಿ, ಕ್ಲಾರಿಟಿ ಏನು ಬೇಕು ಕೇಳಿ ಕೊಡ್ತೀನಿ. ಹಾಂ ನಾನು ಅವತ್ತು ನಿಮ್ಮ ಮನೆಗೆ ಬಂದಾಗಲೂ ನಾನು ಗಿಡಗಳ ಆಯ್ಕೆ ಬಗ್ಗೆ ಭಾಳ ಎಚ್ಚರಿಕೆ ಬೇಕಾಗಿದ್ದೆ. ಅದನ್ನು ಪ್ರಾಕ್ಟಿಕಲ್ ನಾನು ನಿಮಗೆ ತೋರಿಸಿದೆ. ಹೌದು ಹಾಗೆ ಏನು ಮಾಡಬಾರ್ದು ಅನ್ನೋದನ್ನು ತೋರಿಸಿದ್ದೀನಿ, ಏನು ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ. ಹೌದು, ಏಕೆಂದರೆ ರಾಸಾಯನಿಕ ಕೃಷಿ ಮಾಡೋದ್ರಿಂದ ಯಾಕೆಂದರೆ ಒಬ್ಬ ವ್ಯಕ್ತಿ ಹತ್ರ 2 ಥರದ್ದು ಸಿಗೋದು ಕಷ್ಟ. ಸರ್ ಇನ್ನೊಂದು ವಿಶೇಷ, ಆ ತೋಟ ಈ ತೋಟ ಒಂದೇ ಸಾರಿ ಮಾಡಿರೋದು, ಹಾಂ 1 ತಿಂಗಳು ಡಿಫ್ರೆನ್ಸ್ ಒಳಗಡೆ ಮಾಡಿರೋದು. ಈ ಗಿಡಗಳು ಒಂದೇ ದಿವಸ ನಾಟಿ ಮಾಡಿರೋದು. ಹ್ಞೂ ಹಾಗಂತ ಆ ಕೆಳಗಡೆ ತೋಟ ಇದೆಯಲ್ಲ, ನನಗೆ ಈ ಕ್ವಾಲಿಟಿ ಬಂದಿಲ್ಲ ಅಲ್ಲಿ. ಕಾರಣ ಏನೊಂದು, ಅಲ್ಲೂ ನಾನು ಆಯ್ಕೆ ಮಾಡಿ ನಾಟಿ ಮಾಡಿದ್ದಲ್ಲ. ಹೌದು, ಗಿಡಗಳ ಇದು ಆಯ್ಕೆ ತಪ್ಪಾಗಿದೆ. ನನಗೆ ಮಾಹಿತಿ ಸಿಕ್ಕುವಾಗ ಅಲ್ಲಿ ನಾಟಿ ಆಗೋಗಿತ್ತು. ಹ್ಞೂ ನನಗೆ ಮಾಹಿತಿ ಸಿಕ್ಕಿದ ನಂತರ ಏನಾರ ಆಗಲಿ ಅಂತ 3rd ಕ್ವಾಲಿಟಿ ಗಿಡ ಅಲ್ಲಿ ನಾಟಿ ಮಾಡಿಟ್ಟಿದ್ದೆ. ಹಾಂ, ಅದರ ಪರಿಸ್ಥಿತಿಗಳು ಈಗ ಕಾಣಿಸ್ತಾ ಇದೆ. ಹಾಗಂತ ಅದನ್ನ ಕಿತ್ತಾಕಿ ನಂಗೆ ಇದನ್ನ ನಾಟಿ ಮಾಡೋದು ದೊಡ್ಡ ಕೆಲಸ ಅಲ್ಲ. ಹೌದು, ಆದ್ರೆ ಬಂದವರಿಗೆ ಆ ಕ್ಲಾರಿಟಿ ಇರಲಿ ಅಂತ ಅದನ್ನ ಹಾಗೆ ಇಟ್ಟಿದ್ದೀನಿ. ಹೌದು, ಇದು ಕೆಲವೊಬ್ಬರು ಉಳಿಸ್ಕೊಳಲ್ಲ. ಯಾಕಂದ್ರೆ ನಂಗೆ ಈಗ ದೊಡ್ಡ ಜಾಗದಲ್ಲಿ ಒಂದು ಕ್ವಿಂಟಲ್ ಅಡಿಕೆನೇ ಹೋಯ್ತು ನಂದು. ಹೌದು, ಬೇರೆಯವ್ರು ಜಾಸ್ತಿ ಕಳ್ಕೊಳೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ. ಅಂದರೆ ಬರೀ ನಾನು ಕ್ವಾಲಿಟಿ ಆಯ್ಕೆ ಮಾಡ್ಕೊಳ್ಳಿ ಅಂತ ಬಾಯಲ್ಲಿ ಹೇಳೋದಕ್ಕೂ ಪ್ರಾಕ್ಟಿಕಲ್ ಅದನ್ನು ತೋರಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹೌದು, ಬಟ್ ಗುರುಜಿ, ಈಗ ಕೆಮಿಕಲ್ ಮಾಡಿದ್ದು ಬೆಳಗ್ಗೆ ವಿಡಿಯೋ ಮಾಡಿದ್ದಿತ್ತಲ್ಲ, ಅದಕ್ಕೂ ಇದಕ್ಕೂ ಒಂದೇ ಸಲ ನಾಟಿ ಮಾಡಿದ್ದು, 1 ತಿಂಗಳ ಡಿಫ್ರೆನ್ಸ್, ಒಂದೇ ತಿಂಗಳು ಡಿಫ್ರೆನ್ಸಲ್ಲಿ. ಬಟ್ ಇದು ಭಾಳ ಸಕ್ಸಸ್ ಆಗಿದೆ, ಅದು ತುಂಬ ಫೇಲ್ಯೂರೇ ಆಗಿದೆ. ಅದು ಆಗಿದೆ. ಅದನ್ನು ತೋರಿಸೋರಿಲ್ಲ. ಇಟ್ಕೊಂಡಿದ್ದೀನಿ. ಆ 125 ಗಿಡದಿಂದ ನನಗೆ ಆಗಬೇಕಾಗಿದ್ದು ಏನೂ ಇಲ್ಲ. ಹಾಂ, 125 ಗಿಡ ಚೆನ್ನಾಗಿ ಮಾಡಿ ನನಗೆ ಬೆಳೆ ಬಂತು ಅಂದರೆ ನಾನೇನು ದೊಡ್ಡ ಮನೆ ಕಟ್ಟೋ ಅವಶ್ಯಕತೆ ನನಗಿಲ್ಲ. ಆದರೆ ಬಂದವರು ತಪ್ಪು ಕಲ್ಪನೆಯಿಂದ ಏನೇನೋ ಮಾಡಿ ಹಾಳು ಮಾಡ್ಕೊಳ್ಬಾರ್ದು ಅನ್ನೋದಕ್ಕೆ ಅದನ್ನ ಹಾಗೆ ಇಟ್ಟಿದ್ದೀನಿ. ಕರೆಕ್ಟ್. ಅಂದರೆ ಈಗ ಕೆಲವೊಬ್ಬರು, ಈಗ ನೀವು ಅದರಲ್ಲೂ ಕ್ಲಾರಿಟಿ ಹೇಳಿದ್ದೀರಲ್ಲ, ನಾನು ಒಂದು ವರ್ಷ ತಿಂಗಳ ರಾಸಾಯನಿಕ ಗೊಬ್ಬರ ಹಾಕ್ತೀನಿ. ಕೆಲವೊಬ್ರು ಏನಂತಾರೆ ಅಂದರೆ, ಒಂದೇ ಸಲ ಹಾಕ್ಬಿಡ್ತೀರಾ ನೀವು, ಅದು ತಪ್ಪು. ಗಿಡಗಳಿಗೆ ನಾವು ಹೆಂಗೆ ದಿವಸ ಊಟ ಮಾಡ್ತೀವಿ ಅದೇ ಥರ ಬೇಕು ಅಂದಾಗ ನೀವು ಅದ್ರಾಗೆ ಕ್ಲಾರಿಟಿ ಕೊಟ್ಬಿಟ್ಟಿರ್ತೀರ. ಮಾಡಿದ್ದೀನಿ ಅಪ್ಪ, ಎಲ್ಲಿ ಸಕ್ಸಸ್ ಬಂದಿಲ್ಲ, ಇಲ್ಲಿ ಏನು ಮಾಡ್ತಿಲ್ಲ, ಸಕ್ಸಸ್ ಬಂದಿದೆ, ಯಾವ್ದು ಮಾಡೋಣ ಅನ್ನೋದಕ್ಕೆ ಉತ್ತರ ಇದೆ ನಿಮ್ಮ ಹತ್ರ. ಇದು ರೈತರಿಗೆ ನಿಜವಾದ ಮಾಹಿತಿ ಬೇಕು. ನನಗೆ ತಿಳಿದಷ್ಟು ನಾನು ಎಲ್ಲರ ಜೊತೆ ಹಂಚ್ಕೊಳ್ಳೋಕೆ ರೆಡಿ ಇದ್ದೀನಿ. ಹಾಂ, ನಾನು ಹಂಚ್ಕೊಟ್ಟಿದ್ದರಿಂದ ನನಗೇನೋ ಸಿಗತ್ತೆ ಅನ್ನೋದು ಖಂಡಿತ ಇಲ್ಲ. ಹೌದು, ನಾನು ಪರಿಪೂರ್ಣ ಅಂತಲ್ಲ. ನಾನು ಇನ್ನೊಬ್ಬರು ತೋಟ ಕೊಟ್ಟಾಗ ನನಗೇನೋ ಒಂದು ಹೊಸ ಸಿಗ್ಬೋದು, ನಾನು ಅದನ್ನ ಇಲ್ಲಿ ಪ್ರಯೋಗ ಮಾಡ್ತೀನಿ. ಹೌದು, ಹಾಗೆ ರೈತರು ಹೇಳೋರಿಷ್ಟೇ, ಎಲ್ಲರೂ ಪ್ರಯೋಗ ಮಾಡೋಕ್ಕಾಗಲ್ಲ. ಪ್ರಯೋಗ ಮಾಡುವಂಥವ್ರು ಹುಚ್ಚರಾಗಿರಬೇಕು. ಕರೆಕ್ಟ್, ಇದು ನಿಜವಾದ ಮಾತಿದು. ಯಾರು ನಿಜವಾಗಿ ಕೃಷಿಯಲ್ಲಿ ಹುಚ್ಚರೋ ಅವರು ಪ್ರಯೋಗ ಮಾಡ್ತಾರೆ. ಅವರು ಅದರ ಸಕ್ಸಸ್ಸು ಫೇಲ್ಯೂರ್ ಯಾವುದಕ್ಕೂ ಗಮನ ಕೊಡೋಲ್ಲ. ಮಾಡಬೇಕು. ಹಾಗಂತ ಎಲ್ಲರೂ ಪ್ರಯೋಗ ಮಾಡ್ತಾನೆ ಹೊರಟ್ರೆ ಕೃಷಿ ಸೋಲುತ್ತೆ, ಕೃಷಿ ಉಳ್ಕೊಳ್ಳೋದು ಕಷ್ಟ ಆಗತ್ತೆ. ಹೌದು, ನನಗೇನೋ ನಡೆಯುತ್ತೆ, ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ.
ಬಂದಿರೋದು ನೋಡಿದ ತಕ್ಷಣ ಒಂದು ಕ್ಲಾರಿಟಿ ಸಿಗುತ್ತೆ ಅವರಿಗೆ. ಸಿಗತ್ತೆ. ನೋಡ್ಕೊಂಡು ಮಾಡಿ, ಗೆಲ್ಲಿ, ಸಾಲ ಮಾಡ್ಕೊಳ್ಬೇಡಿ, ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ, ದುಡ್ಡು ಕೊಟ್ಟು ತರೋ ವ್ಯವಸ್ಥೆಗೆ ಹೋಗಬೇಡಿ. ಹೌದು. ಎಷ್ಟು ಸಾಧ್ಯ ಅಂದರೆ ನಾನು 70% ಮನೆಯಲ್ಲೇ ಮಾಡ್ಕೊತೀನಿ, 30% ಮಾತ್ರ ಹೊರಗಡೆ ತರ್ತೀನಿ. ಹಾಂ, ಆ ಮಾಡ್ಕೊಳ್ಳೋ ವಿಧಾನವನ್ನು ಕಲಿಸ್ಕೊಡ್ತೀನಿ. ಹೌದು. ಮನೇಲಿ ಮಾಡ್ಕೊಳ್ಳಿ, ಕೃಷಿಯಲ್ಲಿ ಸೋಲಬೇಡಿ. ನಾನು ಗೆದ್ದಿದ್ದೀನಿ, ನೀವು ಗೆಲ್ಲಿ. ಧನ್ಯವಾದಗಳು. ಇನ್ನೊಂದು 2 ವಿಡಿಯೋನ ನಮ್ಮ ಇನ್ನೊಂದು ತೋಟದಲ್ಲಿ ಮಾಡೋಣ. ಆಯ್ಕೆ ಗುರುಜಿ.